ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 118ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಆದ್ಯ, ಸ್ಟೀವ್ ಹೊಸ ಬಾಳಿಗೆ ಸಂತಸದಿಂದ ಕಾದಿರಿಸಿದ್ದರು. ಎಲ್ಲರ ಹರಕೆ, ಆಶೀರ್ವಾದ ಅವರ ಮೇಲಿತ್ತು. ರಾಮಗಿರಿಯಿಂದ ಬಂದವರು ಯಾವ ಶಾಸ್ತ್ರವನ್ನೂ ಬಿಡದೆ ಎಲ್ಲವನ್ನೂ ಮಾಡಿ ಮುಗಿಸಿದ್ದರು. ಸ್ಟೀವ್ ಕೂಡ ಯಾವುದಕ್ಕೂ ಬೇಸರಿಸದೆ ಎಲ್ಲದರಲ್ಲೂ ಭಾಗವಹಿಸಿದ್ದು ಆದಿಗೆ ನೆಮ್ಮದಿ ತಂದಿತ್ತು. ಇದೆಲ್ಲದರ ನಡುವೆ ಮತ್ತೊಂದು ಖುಷಿ ಸುದ್ದಿ ಎಲ್ಲರನ್ನೂ ಕಾಯುತ್ತಿತ್ತು. ಅದಿತಿಗೆ ರಾಜ್ಯ ಮಟ್ಟದ ಹೆಸರಾಂತ ಪತ್ರಿಕೆಯೊಂದು ನೀಡುವ ಆದರ್ಶ ರೈತ ಮಹಿಳೆ ಪ್ರಶಸ್ತಿ ಘೋಷಣೆಯಾಗಿತ್ತು. ಕಂಗ್ರಾಟ್ಸ್ ಅದಿತಿ, ಅಂತೂ ಒಂದು ದೊಡ್ಡ ಸಾಧನೆಯೇ ಮಾಡಿಬಿಟ್ಟೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ತಮ್ಮ ಕಾಲಿಗೆರೆಗೆ ಆಶೀರ್ವಾದ ತೆಗೆದುಕೊಂಡ ಅದಿತಿಯನ್ನು ಲಘುವಾಗಿ ಬಳಸಿದ ಶ್ರೀಕಾಂತ್ ಹೇಳಿದರು. ಎಲ್ಲ ನಿಮ್ಮ ಆಶೀರ್ವಾದ ಅಪ್ಪ ಎಂದವಳ ಕಣ್ಣಲ್ಲಿ ಸಣ್ಣ ತುಂತುರು. ಆದಿ, ಇಲ್ಬಾಪ್ಪ, ಅದಿತಿ ಪಕ್ಕ ನಿಲ್ಲು ಎಂದ ಸೌಭಾಗ್ಯಮ್ಮ ಒಂದಿಷ್ಟು ಉರಿಯುತ್ತಿದ್ದ ಹಂಚಿಕಡ್ಡೆಯನ್ನು ಹಿಡಿದು ನಿಂತಿದ್ದರು. ನಾಯಿ ಕಣ್ಣು, ನರಿ ಕಣ್ಣು, ಹಾದಿ ಕಣ್ಣು, ಬೀದಿ ಕಣ್ಣು ಎಂದು ಇಬ್ಬರ ಸುತ್ತಲೂ ಮೇಲಿನಿಂದ ಕೆಳಗೆ ಆಡಿಸಿ ಎಲ್ಲರ ಕಣ್ಣು ಸುಟ್ಟು ಹೋಗಲಿ ಎಂದು ಹೇಳಿ ಇಬ್ಬರಿಗೂ ಆ ಕಡ್ಡಿಗಳಿಗೆ ಉಗಿಯಲು ಹೇಳಿ ತಾವೂ 3 ಬಾರಿ ಆ ಕಡ್ಡಿಗೆ ಥು 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 ಎಂದು ಉಗುಳಿದರು. ಚಟಪಟ ಎಂದು ಉರಿಯುತ್ತಿದ್ದ ಆ ಕಡ್ಡಿಗಳ ಕಡೆ ನೋಡುತ್ತಾ, ನೋಡು ಎಷ್ಟು ದೃಷ್ಟಿಯಾಗಿದೆ ಎಂದವರ ಮುಗ್ಧ ಪ್ರೀತಿಗೆ ಅದಿತಿ ಸೋತು ಹೋಗಿದ್ದಳು. ಅತ್ತೆ, ನಿಮ್ಮ ಪ್ರೀತಿ ರಕ್ಷೆ ಇರುವಾಗ ನಮಗೆ ಯಾರ ದೃಷ್ಟಿನೂ ತಾಗೋದಿಲ್ಲ ಬಿಡಿ ಎನ್ನುತ್ತಾ ತಮ್ಮನ್ನು ತಬ್ಬಿದ ಅದಿತಿಯ ನೊಸಲಿಗೆ ಆ ಕಡ್ಡಿಯ ಬೂದಿಯನ್ನು ಸಣ್ಣದಾಗಿ ಹಚ್ಚಿದರು ಸೌಭಾಗ್ಯಮ್ಮ. ಅದಿತಿಯನ್ನು ಕಂಡರೆ ಅವರಿಗೆ ತಮ್ಮ ಮಕ್ಕಳಿಗಿಂತಲೂ ಒಂದು ಕೈ ಹೆಚ್ಚೇ ಅಕ್ಕರೆ. ಸೊಸೆಯನ್ನು ಮುಚ್ಚಟೆ ಮಾಡುತ್ತಿದ್ದ ಸೌಭಾಗ್ಯಮೆಗಳನ್ನು ಕಂಡು ವಾರಿಜಾಳ ಹೃದಯ ತುಂಬಿ ಬಂದಿತ್ತು. ಇವರನ್ನು ಕಂಡು ತಾನು ಮಲ್ತಾಯಿ ಹೇಗೆ ನೋಡ್ಕೊಳ್ತಾರೋ ಏನೋ ಎಂದದ್ದು ನೆನಪಾಗಿ ತಮ್ಮ ಬಗ್ಗೆಯೇ ನಾಚಿಕೆ ಎನಿಸಿತ್ತು. ಅಷ್ಟರಲ್ಲೇ ಪಾಯಸದ ಬಟ್ಟಲು ಹಿಡಿದು ಬಂದಿದ್ದ ಅಭಯ್, ತಿಗೆ ಕಂಗ್ರಾಟ್ಸ್ ಎಂದು ಹೇಳುತ್ತಾ ಅವಳ ಬಾಯಿಗೆ ಸ್ಪೂನಿನಿಂದ ಪಾಯಸ ತಿನ್ನಿಸಿದ್ದ. ಮಗಳ ಸಾಧನೆಗೆ ಅವಳ ಅತ್ತೆ ಮನೆಯವರೆಲ್ಲ ಮೇರೆ ಮೀರಿ ಖುಷಿಪಡುತ್ತಾ ಇದ್ದುದನ್ನು ಕಂಡು ವಾರಿಜ ಅವರ ಕಣ್ಣು ತುಂಬಿ ಬಂದಿತ್ತು. ಮಗಳು ಅತ್ತೆ ಮನೆಯಲ್ಲಿ ನೆಮ್ಮದಿಯಾಗಿ ತವರನ್ನು ಮರೆಯುವಂತಿದ್ದರೆ ಇನ್ನೇನು ತಾನೇ ಬೇಕು ಹೆತ್ತೋರ್ಗೆ. ಅದಿತಿಯ ಸಂಸಾರ ಕಂಡು ನೆಮ್ಮದಿಯ ನಗೆ ಬೀರಿದ್ದರು ವಾರಿಜ, ಶ್ರೀಕಾಂತ್. ಮದುವೆ ಸಂಭ್ರಮ ಕಳೆದು ಎಲ್ಲರೂ ಅವರವರ ಗೂಡಿಗೆ ಮರಳುವ ಸನ್ನಾಹದಲ್ಲಿದ್ದರು. ಆದಿ, ಕರೆ ಬಂದ ಕಡೆ ತಿರುಗಿ ನೋಡಿದ್ದ ಆದಿತ್ಯ. ತೋಟದಲ್ಲಿ ಕಳೆ ಕೇಳಿಸುವ ಕೆಲಸ ಮಾಡಿಸುತ್ತಿದ್ದ ಆದಿ ವಾರಿಜಾಳನ್ನು ಅಲ್ಲಿ ಕಂಡು ಅಚ್ಚರಿಯೊಂದಿಗೆ ಅತ್ತೆ ಬಳಿ ಬಂದು, ಇದೇನತೆ ಈ ಹೊತ್ತಲ್ಲಿ ಇಲ್ಲಿಗೆ ಬಂದಿದ್ದೀರಾ? ಒಬ್ಬರೇ ಬಂದ್ರಾ ಎಂದು ಕೇಳಿದ. ಒಬ್ಬಳೇ ಬಂದೆ. ಬರ್ದೇ ಏನು, ಇದೆಲ್ಲ ನಾನು ಯಾವ ಕಾಲದಿಂದಲೋ ಓಡಾಡಿದ ಜಾಗ ನಗುತ್ತಾ ನುಡಿದಳು ವಾರಿಜ. ಹೇಳಿ ಅತ್ತೆ, ಏನೋ ಹೇಳೋದಕ್ಕೆ ಬಂದಿದ್ದೀರಿ ಅನಿಸುತ್ತೆ. ಎದೆಯ ಮೇಲೆ ಕೈಕಟ್ಟಿ ನಿಂತ ಧೀಮಂತ ವ್ಯಕ್ತಿಯನ್ನು ಮೆಚ್ಚುಗೆಯಿಂದ ನೋಡಿದರು ವಾರಿಜ. ಅದೇನೋ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾ ಇದ್ದೀರಂತೆ ಅದಿತಿ ಹೇಳಿದ್ಲು ಎಂದರು. ಹೌದತ್ತೆ, ಅದಿತಿ ಮತ್ತು ನಾನು ಇಬ್ಬರು ಸೇರಿ ಹೊಸದೊಂದು ಒಂದಲ್ಲ 2 ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಅಂತ. ಒಂದು ಕೃಷಿ ಬಗ್ಗೆ, ಇನ್ನೊಂದು ನಮ್ಮ ಸಬ್ಜೆಕ್ಟ್ ಬಗ್ಗೆ ಎಂದ. ಯೂಟ್ಯೂಬ್ ಚಾನೆಲ್ ಮಾಡೋದು ಅಂದರೆ ಅದಕ್ಕೋಸ್ಕರ ತುಂಬ ಸಮಯ ಬೇಕಾಗುತ್ತೇನೋ, ಶೂಟಿಂಗು, ಎಡಿಟಿಂಗು, ಸ್ಟ್ರೀಮಿಂಗು ಅಲ್ವಾ? ತೋಟದ ಕೆಲಸ, ಕಾಲೇಜು, ಮನೆ ಕೆಲಸ ಇದೆಲ್ಲರ ಮಧ್ಯ ವಾರಿಜಾಳ ಮನ ಅದೇನೋ ಯೋಚಿಸಿ ಚಡಪಡಿಸುತ್ತಿತ್ತು. ಹೌದತ್ತೆ, ಸಮಯ ಬೇಕಾಗುತ್ತೆ, ಬಟ್ ನಾವು ಮ್ಯಾನೇಜ್ ಮಾಡ್ತೀವಿ ಬಿಡಿ ಎಂದವ. ಅತ್ತೆ, ನೀವು ಬೇರೆ ಏನೋ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಆದರೆ ಹಿಂಜರಿತಾ ಇದ್ದೀರಾ. ಏನೂ ಸಂಕೋಚ ಇಲ್ಲದೆ ನಿಮಗೇನು ಅನ್ನಿಸ್ತಾ ಇದೆಯೋ ಅದನ್ನು ಹೇಳಿ ಎಂದ ಆದಿ. ಅದು ಆದಿ, ನನಗೆ ಶ್ರೀ ಯಾವಾಗಲೂ ಬೈತಾ ಇರ್ತಾರೆ, ಸುಮ್ಮನೆ ಆತಂಕ ಪಟ್ಕೊಳ್ಳೋದು, ಇನ್ನೊಬ್ಬರು ಜೀವನದಲ್ಲಿ ತಲೆ ಹಾಕೋದು ಜಾಸ್ತಿ ಮಾಡ್ತೀನಿ ಅಂತ. ಅದು ನಿಜಾನೂ ಹೌದು, ಆದರೂ ನಂಗೆ ಅನಿಸಿದ್ದನ್ನು ಹೇಳಿಬಿಡೋಣ ಅಂತ ಅನಿಸಿ ಬಂದುಬಿಟ್ಟೆ ಎಂದವರು ಇನ್ನೂ ತಮ್ಮ ಮನದಲ್ಲಿ ಇದ್ದುದನ್ನು ಹೇಳಲು ಹಿಂದೆ ಮುಂದೆ ನೋಡುತ್ತಿದ್ದರು. ಅತ್ತೆ ಪ್ಲೀಸ್, ಹಾಗೆಲ್ಲ ಯೋಚನೆ ಮಾಡಬೇಡಿ. ಇನ್ನೊಬ್ಬರು ಅಂದರೆ ಯಾರತ್ತೆ? ನಾವೆಲ್ಲ ನಿಮಗೆ ಬೇರೆಯವರಾ? ನಿಮ್ಮ ಮಕ್ಕಳೇ ಅಲ್ವಾ? ಮಕ್ಕಳ ಜೀವನದ ಬಗ್ಗೆ ತಾಯಿ ಅಲ್ಲದೆ ಇನ್ಯಾರು ಯೋಚನೆ ಮಾಡ್ತಾರೆ? ನಿಮಗೆ ನಮ್ಮ ಜೀವನದ ಬಗ್ಗೆ ಹೇಳೋ ಕೇಳೋ ಎಲ್ಲ ಹಕ್ಕು ಇದೆ. ಏನೂ ಹಿಂಜರಿಕೆ ಇಲ್ಲದೆ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಹೇಳಿ.
ವಾರಿಜ ಅವರ ಮುಂಗೈಯನ್ನು ಮೃದುವಾಗಿ ಅದುಮಿ ಭರವಸೆ ತುಂಬಿದ. ಅದು ಅದು ನೀವಿಬ್ಬರು ಹೀಗೆ ಕೆಲಸದಲ್ಲಿ ಬಿಸಿ ಹಾಕ್ಬಿಟ್ರೆ ನಿಮ್ಮ ಸಂಸಾರದ ಕಥೆ ಏನು ಅಂತ ಎಂದವರ ಕಡೆ ಗೊಂದಲದಿಂದ ನೋಡಿದ ಆದಿತ್ಯ, ಮಕ್ಕಳ ಮರಿ ಬಗ್ಗೆ ಕೂಡ ಯೋಚನೆ ಮಾಡಬೇಕಲ್ಲ, ಸಣ್ಣ ಮುಜುಗರದಿಂದಲೇ ಹೇಳಿದರು ವಾರಿಜ. ಓಹ್, ಇದ ವಿಷಯ ಎನ್ನುತ್ತಾ ಸಣ್ಣ ನಕ್ಕ ಆದಿತ್ಯ, ಯೋಚನೆ ಮಾಡಬೇಡಿಯತ್ತೆ, ಈ ವರ್ಷದೊಳಗೆ ನೀವು ಅಜ್ಜಿ ಆಗೋದು ಖಂಡಿತ. ನಾವು ಇದರ ಬಗ್ಗೆ ಯೋಚನೆ ಮಾಡಿದ್ದೀವಿ ಎಂದಾಗ ಸಣ್ಣ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ವಾರಿಜ. ಅಯ್ಯಪ್ಪ, ಇವಾಗ ಸಮಾಧಾನ ಆಯಿತು. ಈಗೆಲ್ಲ ಅದೇನೋ ಡಿಂಕ್ ಅಂತಾರಲ್ಲಪ್ಪ, ಹಾಗೆಲ್ಲ ನೀವು ಯೋಚನೆ ಮಾಡಿಬಿಡ್ತೀರೇನೋ ಅಂತ ಭಯ ಆಗಿಬಿಟ್ಟಿತ್ತು ಎಂದರು ವಾರಿಜ ನಿಟ್ಟುಸಿರಿನೊಂದಿಗೆ. ಡಿಂಕ ಹಂಗಂದ್ರೇನತ್ತೆ? ಅಚ್ಚರಿಯಿಂದ ಕೇಳಿದ. ಅದೇ ಕಣಪ್ಪ, ಡಬಲ್ ಇನ್ಕಮ್ಮು, ನೋ ಕಿಡ್ಸು, ವಾರಿಜ ಹೇಳಿದಾಗ ಆದಿ ಜೋರಾಗಿ ನಗಲು ಆರಂಭಿಸಿದ. ಅಯ್ಯೋ ಅತ್ತೆ, ನಿಮ್ಮ ಯೋಚನೆ ಅದೆಷ್ಟು ದೂರ ಸಾಕು ಹೋಗಿದೆ, ಅದಕ್ಕೆ ಎಲ್ಲರೂ ನಿಮ್ಮನ್ನು ಓವರ್ ಥಿಂಕಿಂಗ್ ವಾರಿಜ ಅನ್ನೋದು ಎಂದು ನಗುತ್ತಾ, ಡೋಂಟ್ ವರಿ ಅತ್ತೆ, ಕಡಿಮೆ ಅಂದರೂ 2 ಬಾಣಂತನ ಅಂತೂ ಮಾಡಲೇಬೇಕು ನೀವು ಅದಿತಿಗೆ ಎಂದಾಗ ವಾರಿಜ ಕೂಡ ಸಂತಸದ ನಗೆ ಬೀಳಿದಳು. ನಾಳೆ ನಾನು ದೆಹಲಿಗೆ ಹೊರಡ್ತೀನಿ. ಕೋಣೆಯಲ್ಲಿ ಸುಮ್ಮನೆ ಕುಳಿತು ತನ್ನ ನೇಲ್ ಪಾಲಿಷ್ ನೋಡಿಕೊಳ್ಳುತ್ತಿದ್ದ ನೇಹಾಳಿಗೆ ಹೇಳಿದ ಸುಹಾಸ. ಮತ್ಯಾವಾಗ ಬರ್ತೀಯಾ ಎಂದು ಕೇಳುವ ಆಸೆ ನೇಹಾಳಿಗೆ. ಆದರೂ ಅದೇನೋ ಬಿಗುಮಾನ. ಮಾರನೇ ದಿನದ ಪ್ರಯಾಣಕ್ಕೆ ಬಟ್ಟೆ ತೆಗೆದು ಸೂಟ್ಕೇಸ್ನಲ್ಲಿ ಜೋಡಿಸುತ್ತಿದ್ದ ಸುಹಾಸ್ನನ್ನು ಕಡೆಗಣ್ಣಿನಲ್ಲಿ ನೋಡುತ್ತಿದ್ದಳು ನೇಹಾ. ಸುಹಾಸ್ ಮಾಡುತ್ತಿದ್ದ ಕೆಲಸ ಮುಗಿಸಿ ನೇಹಾಳ ಕಡೆ ನೋಡಿದಾಗ ತಟ್ಟನೆ ದೃಷ್ಟಿ ಬದಲಿಸಿದಳು. ಏನಾದರೂ ಹೇಳೋದಕ್ಕಿದೆಯಾ? ನೇಹಾಳ ಕಡೆಗೆ ದೃಷ್ಟಿ ಬೀರಿ ಕೇಳಿದ. ನೇಹಾ ಅದಕ್ಕೂ ಮೌನವಾಗಿಯೇ ಇದ್ದಳು. ಸರಿ ಬಿಡು ಎಂದು ತಲೆ ಅಲಗಿಸುತ್ತಾ ಹೊರಟ ಸುಹಾಸ ಕೋಣೆಯ ಹೊಸ್ತಿಲು ದಾಟುವ ಮುಂಚೆ ಅವನ ಕೈ ಹಿಡಿದಿದ್ದಳು ನೇಹಾ. ಏನು ಎಂಬಂತೆ ಹುಬ್ಬು ಹಾರಿಸಿದ. ನೇಹಾಳ ಕಣ್ಣು ನೆಲ ನೋಡಿತು. ಸುಹಾಸ ನೇಹಾಳ ಬಳಿ ಬಂದ. ಬಾಗಿದ್ದ ಅವಳ ಮುಖವನ್ನು ನಿಧಾನವಾಗಿ ತನ್ನ ಬೊಗಸೆಯಿಂದ ಮೇಲೆತ್ತಿ, ಏನು ಎಂದು ಸಣ್ಣ ದನಿಯಲ್ಲಿ ಕೇಳಿದ. ನೇಹಾಳ ಮುಖ ನಾಚಿಕೆಯಿಂದ ರಂಗೇರಿತು. ಅದೇನೋ ಮೂಡಿಗೆ ಒಳಗಾದವನಂತೆ ನೇಹಾಳ ತುಟಿಗೆ ತುಟಿ ಸೇರಿಸಿದ ಸುಹಾಸ್. ಅದರದ ಮಧು ಹೀರಿದ ಸುಹಾಸ್ ನೇಹಾಳನ್ನು ಬಿಗಿದಪ್ಪಿದ. ಮತ್ಯಾವಾಗ ಬರ್ತೀಯಾ? ಸಣ್ಣಗೆ ಕೇಳಿದಳು ನೇಹಾ. ನಿನ್ನ ಕಾಲೇಜ್ ಮುಗಿಯೋಷ್ಟರಲ್ಲಿ ನನ್ನ ಪರೀಕ್ಷೆ ಕೂಡ ಮುಗಿದಿರುತ್ತೆ ಎಂದಾಗ, ಅಷ್ಟೊಂದು ದಿನನಾ ಎಂದಳು ಕಣ್ಣರಳಿಸುತ್ತಾ. ಮಧ್ಯದಲ್ಲಿ ಬರ್ತಾ ಇರ್ತೀನಿ, ರಜೆ ಇದ್ದಾಗ ನೀನು ಅಲ್ಲಿಗೆ ಬಾ ಎಂದ. ನೇಹಾ ಅಪ್ಪುಗೆ ಬಿಗಿ ಮಾಡಿದಳು. ಅಮ್ಮನಿಗೆ ತಾನು ಮಾರನೇ ದಿನ ಹೊರಡುವ ವಿಷಯ ಹೇಳಲು ಬಂದಿದ್ದ ತಮ್ಮನನ್ನು, ತುಂಬಿದ ಮನೆಯಪ್ಪ ಇದು, ರೊಮ್ಯಾನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕೋಣೆ ಬಾಗಿಲ ಕಡೆ ಗಮನ ಇರಲಿ ಎಂದು ಹೇಳಿ ಸುರಭಿ ಕಿಸಕ್ಕನೆ ನಕ್ಕಳು. ಏನು ಹಂಗಂದ್ರೆ? ಸುಹಾಸ ಅಧೀರನಾಗಿ ಕೇಳಿದ. ನಾನು ನೋಡ್ದೆ ಎಂದವಳೆ ಅಲ್ಲಿಂದ ಓಡಿದ್ದಳು. ಅವಳು ಕಂಡದ್ದು ಪಿಸುದನಿಯಲ್ಲಿ ವಾರುಣಿ, ಲೀಲಾ ಇಬ್ಬರ ಕಿವಿಯೊತಾಗಿ ಇಬ್ಬರೂ ಅಮ್ಮಂದಿರು ನೆಮ್ಮದಿಯ ನಗೆ ಬೀರಿದರು. ಕಾಲಚಕ್ರ ಉರುಳಿತ್ತು. ಸೌಭಾಗ್ಯಮ್ಮನ ಮನೆ ಈಗ ನಂದನವನ. ಆದಿ, ಅದಿತಿಯ ಅವಳಿ ಜವಳಿ ಮಕ್ಕಳು ವೇದಿಕಾ ಅಜ್ಜಿಗೆ ಕೈ ತುಂಬ ಕೆಲಸ ಕೊಡುತ್ತಿದ್ದರು. ಅದಿತಿ, ಆದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಮುಳುಗಿದ್ದರೆ ತುಂಟ ಮಕ್ಕಳನ್ನು ಸಂಭಾಳಿಸುವ ಕೆಲಸ ಶ್ರೀಕಾಂತ್, ವಾರಿಜ ಹಾಗೂ ಸೌಭಾಗ್ಯಮ್ಮನವರದ್ದು. ಕೆಲಸದಿಂದ ನಿವೃತ್ತಿಯಾದ ಮೇಲೆ ಶ್ರೀಕಾಂತ್ ಕೂಡ ಮಗಳ ಮನೆಯ ಬಳಿಯೇ ಮನೆ ಕೊಂಡುಕೊಂಡಿದ್ದ. 1-2 ಎಕರೆ ಜಮೀನು ಕೂಡ ಹತ್ತಿರದಲ್ಲೇ ಸಿಕ್ಕಿತ್ತು. ಈಗ ವಾರಿಜಾಳಿಗೆ ಕೈ ತುಂಬ ಕೆಲಸ, ಬಾಯಿ ತುಂಬ ಮಾತು. ವಾರಿಜ, ವಾರುಣಿ, ಲೀಲಾ ಸೇರಿದರೆ ಬೆಳಗು ಸಂಜೆಯ ಪರಿವೇ ಇಲ್ಲ. ಸುಹಾಸನಿಗೆ ಬೇರೆ ಊರಿನಲ್ಲಿ ಕೆಲಸ ಸಿಕ್ಕಿದ್ದ ಕಾರಣ ಅವನಿಗೆ ರಜೆ ಸಿಕ್ಕುವುದನ್ನೇ ಕಾಯುತ್ತಿದ್ದರು ಮನೆಯವರೆಲ್ಲ. ಹುಡುಗಾಟದ ಹುಡುಗಿ ನೇಹಾ ಕೂಡ ಈಗ ಮಗನ ತಾಯಿ, ಸುಖ ಸಂಸಾರದ ಯಜಮಾನಿ. ಆದ್ಯ, ಸ್ಟೀವ್ ಹೊಂದಾಣಿಕೆ ಕಷ್ಟವಾದರೂ ಅದನ್ನೇ ಇಷ್ಟಪಡುತ್ತಾ ವಿದೇಶದಲ್ಲಿ ನೆಮ್ಮದಿಯಾಗಿದ್ದರು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ಕೂಡ ನೋಡಿದ ಸೀತಮ್ಮ ನೆಮ್ಮದಿಯಿಂದ ಇಹಲೋಕದ ವ್ಯಾಪಾರ ಮುಗಿಸಿದ್ದರು. ವಾಗೀಶ, ಮಂಜಣ್ಣ, ಶ್ರೀಕಾಂತ ಇವರೆಲ್ಲರಿಗೂ ಬಾಲ್ಯ ಮರಳಿ ಬಂದಂತಾಗಿತ್ತು. ಪ್ರೀತಿಯ ತೇರು ಎಲ್ಲರನ್ನೂ ತನ್ನ ಒಡಲಿನಲ್ಲಿ ಸೇರಿಸಿಕೊಂಡು ಸಂತಸದ ಹೊನಲು ಹರಿಸಿತ್ತು. ಆತ್ಮೀಯ ಕೇಳುಗರೆ, ಇಂದಿಗೆ ಪ್ರೀತಿಯ ತೇರಿನ ಪ್ರಯಾಣ ಮುಗಿದಿದೆ. ಅದಿತಿಯ ಪ್ರೀತಿಯಿಂದ ಶುರುವಾಗಿ ನೇಹಾ ಸುಹಾಸನ ಒಲವಿನವರೆಗೂ ಕತೆ ಹರಿದು ಬಂದಿದೆ.
ಈ ಸುದೀರ್ಘ ಪಯಣದಲ್ಲಿ ನೀವು ತೋರಿದ ಪ್ರೀತಿಗೆ ನಾನು ಆಭಾರಿ. ಸಂಚಿಕೆಗಳು ತಡವಾಗಿ ಬಂದರೂ ಪ್ರೀತಿಯಿಂದ ಕಾದು ಆಲಿಸಿದ್ದೀರಿ. ನಿಮ್ಮ ಅನಿಸಿಕೆ ತಿಳಿಸಿದ್ದೀರಿ. ಹೀಗೆ ನಿಮ್ಮ ಪ್ರೀತಿ ಮುಂದಿನ ಕಥೆಗಳಿಗೂ ಮುಂದುವರಿಯುತ್ತಾ ಇರಲಿ. ಧನ್ಯವಾದಗಳು. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.